ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗಿ ನಂತರ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಗುರುಗಳ ಪಾದದಲ್ಲಿ ನಮಸ್ಕರಿಸುತ್ತಾ ನಾವಿವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾರಾಶಿ ಸಂಪೂರ್ಣ ಮಾಹಿತಿಯನ್ನು. ಬನ್ನಿ ನೋಡೋಣ. ತುಲಾ ರಾಶಿಯ ಸ್ನೇಹಿತರೆ, ಪ್ರತಿಯೊಂದು ಹಬ್ಬವೂ ಕೇವಲ ಸಂಪ್ರದಾಯವಲ್ಲ. ಕೆಲವು ತಿಥಿಗಳು ಜೀವನದ ಒಳಹರಿವನ್ನು ಮೌನವಾಗಿ ಬದಲಾಯಿಸುತ್ತವೆ. 2026 ಫೆಬ್ರವರಿ 1ರಂದು ಬರುವ ಅಂದರೆ ಆಲ್ರೆಡಿ ಇದು ಮಾಘ ಹುಣ್ಣಿಮೆ ನಡೆದೋಗಿದೆ. ಫೆಬ್ರವರಿ 1ನೇ ತಾರೀಕು ಮಾಘ ಹುಣ್ಣಿಮೆ. ತುಲಾ ರಾಶಿಗೆ ಅಂತಹದೇ ಒಂದು ನಿರ್ಣಾಯಕ ಕ್ಷಣವಾಗಿ ಬರುತ್ತಿದೆ. ಇದು ಗದ್ದಲ ಮಾಡುವುದಿಲ್ಲ, ಏಕಾಏಕಿ ಎಲ್ಲವನ್ನು ಉಲ್ಟಾ ಮಾಡುವುದಿಲ್ಲ. ಆದರೆ ಈ ಹುಣ್ಣಿಮೆಯ ನಂತರ ಜೀವನ ಹಳೆಯದಾಗಿ ಉಳಿಯುವುದಿಲ್ಲ. ಇಷ್ಟು ದಿನ ನಿಮ್ಮೊಳಗೆ ಸಾಗುತ್ತಿದ್ದ ಗೊಂದಲ ಯಾವಾಗ ಬದಲಾವಣೆ, ನಾನು ಇಲ್ಲಿ ಏಕೆ ಸಿಕ್ಕಿಬಿದ್ದಿದ್ದೇನೆ ಎಂಬ ಪ್ರಶ್ನೆಗಳಿಗೆ ಈ ಮಾಘ ಹುಣ್ಣಿಮೆಯ ಅಂತ್ಯದ ರೇಖೆಯನ್ನು ಎಳೆಯುತ್ತಿದೆ. ಹಿಂದೆ ಮೌನಿ ಅಮಾವಾಸ್ಯೆ ದಿನಾಂಕದಲ್ಲಿ ಹೇಗೆ 18 ಮತ್ತು 19 ಜನವರಿಯ ನಡುವೆ ಗೊಂದಲ ನಿರ್ಮಾಣವಾಯಿತು, ಅದೇ ರೀತಿ ನಮ್ಮ ಜೀವನವು ಅಂದರೆ ನಿಮ್ಮ ಜೀವನ ಇಷ್ಟು ದಿನ ನಿರ್ಧಾರ ಕಾಣದಿದ್ದರೂ ಸ್ಪಷ್ಟವಾಗದ ತಿರುವಿನಲ್ಲಿ ನಿಂತಿತ್ತು. ಆಗ ಈ ಮಂಜು ನಿಧಾನವಾಗಿ ಸರಿಯುತ್ತಿದೆ. ಫೆಬ್ರವರಿ 1ರ ಬೆಳಗ್ಗೆ ಅಂದರೆ 5:52ರಿಂದ ಆರಂಭವಾಗಿ ಫೆಬ್ರವರಿ 2ರ ಬೆಳಗ್ಗೆ 7:38ರವರೆಗೆ ಇದು ಹುಣ್ಣಿಮೆ ನಡೆದಿದೆ. ಈ ಮಾಘ ಹುಣ್ಣಿಮೆಯ ನಂತರ ನಿಮಗೆ ಈ ವಿಡಿಯೋನ ನೋಡ್ತಾ ಇದ್ದೀರಾ. ಈ ಮಾಘ ಹುಣ್ಣಿಮೆಯ ನಂತರ ಯಾವ ಫಲ ಇದೆ, ಶುಭ ಫಲಗಳು ಅಂತ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ. ಸನಾತನ ಪರಂಪರೆಯಲ್ಲಿ ಸ್ನಾನ, ದಾನ ಹಾಗೂ ಭಾಗ್ಯ ಜಾಗೃತಿಗೊಳಿಸುವ ಶಕ್ತಿಯ ತಿಥಿಯಾಗಿದೆ. ಸಾಯಂಕಾಲ 5:23ಕ್ಕೆ ನಡೆಯುವ ಚಂದ್ರೋದಯ ತುಲಾರಾಶಿಗೆ ಗಂಭೀರ ಸಂದೇಶವನ್ನು ಕೊಟ್ಟಿದೆ. ಈ ಮಾಘ ಹುಣ್ಣಿಮೆಯಲ್ಲಿ ನಿರ್ಮಾಣವಾಗುತ್ತಿರುವ ರವಿಪುಷ್ಯ ಯೋಗ ಹಾಗೂ ಸರ್ವಾರ್ಥ ಸಿದ್ಧಿ ಯೋಗಗಳು ತುಲಾರಾಶಿಯವರ ಜೀವನದಲ್ಲಿ ನಿಂತಿದ್ದ ಕಾರ್ಯಗಳಿಗೆ ಚಾಲನೆ ಕೊಟ್ಟಿವೆ, ಅಂದರೆ ನೀಡುವ ಶಕ್ತಿಯನ್ನು ಹೊಂದಿದೆ. ಇಷ್ಟು ದಿನ ನಿರ್ಧಾರಕ್ಕೆ ಬಾರದ ವಿಷಯಗಳು ಮತ್ತು ಮುಂದೂಡಲ್ಪಟ್ಟ ಅವಕಾಶಗಳು ಈಗ ಅನಿವಾರ್ಯವಾಗಿ ಮುನ್ನಡೆಯುತ್ತವೆ ಎಂಬ ಸ್ಪಷ್ಟ ಸೂಚನೆ ಇದಾಗಿದೆ. ಮಕರ ರಾಶಿಯಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರಗಳ ಸಂಚಾರಣೆಯಿಂದ ಉಂಟಾಗುವ ಚತುರ್ಗ್ರಹಿ ಯೋಗವು ತುಲಾರಾಶಿಗೆ ಒಳಗಿನ ಚಿಂತನೆ, ಮೌಲ್ಯಗಳು ಮತ್ತು ನಿರ್ಧಾರ ಶೈಲಿಯನ್ನು ಆಳವಾಗಿ ಬದಲಾಯಿಸುವ ಪರಿವರ್ತನೆಯನ್ನು ತರುತ್ತದೆ. ಇದು ಭಯ ಹುಟ್ಟಿಸುವ ಬದಲಾವಣೆಯಲ್ಲ, ನಿಮ್ಮ ನಿಜವಾದ ಶಕ್ತಿಯನ್ನು ಜಾಗೃತಗೊಳಿಸಿ ಹಳೆಯ ಮಿತಿಗಳನ್ನು ಮೀರಿ ಮುಂದುವರಿಯುವ ಧೈರ್ಯ ನೀಡುವ ದೈವಿಕ ಸಂಯೋಗವಾಗಿದೆ. ಮೊದಲ ದೊಡ್ಡ ಘಟನೆ, ನಿರ್ಣಾಯಕ ತಿರುವು. ಮಾಘ ಹುಣ್ಣಿಮೆಯ ನಂತರ ತುಲಾರಾಶಿಯವರ ಜೀವನದಲ್ಲಿ ಸಂಭವಿಸುವ ಮೊದಲ ದೊಡ್ಡ ಘಟನೆ ಮೇಲ್ನೋಟಕ್ಕೆ ಅಚಾನಕ್ ಆಗಿರುವಂತೆ ಕಾಣಬಹುದು, ಆದರೆ ವಾಸ್ತವದಲ್ಲಿ ಅದು ಬಹುಕಾಲದಿಂದ ರೂಪುಗೊಳ್ಳುತ್ತಿದ್ದ ನಿರ್ಣಾಯಕ ತಿರುವಾಗಿರುತ್ತದೆ. ಇಷ್ಟು ದಿನ ನಿಮ್ಮೊಳಗೆ ಮೌನವಾಗಿ ಎಚ್ಚರಿಕೆ ನೀಡುತ್ತಿದ್ದ ಸೂಚನೆಗಳು ಎಲ್ಲರ ಜೊತೆಗೆ ಸಮತೋಲನ ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ನೀವು ಅರಿತರು ಮುಂದೂಡುತ್ತಾ ಇದ್ದೀರಿ. ಆದರೆ ಈಗ ಇನ್ನು ಸ್ವಲ್ಪ ಸಮಯ ಅಥವಾ ನಂತರ ನೋಡೋಣ ಎಂಬ ಮನಸ್ಥಿತಿ ಕೆಲಸ ಮಾಡುವುದಿಲ್ಲ. ಜೀವನವೇ ನಿಮ್ಮ ಮುಂದೆ ಸ್ಪಷ್ಟ ನಿರ್ಧಾರವನ್ನು ಇಟ್ಟುಕೊಳ್ಳುತ್ತದೆ. ಅದು ಉದ್ಯೋಗಕ್ಕೆ ಸಂಬಂಧಿಸಿದ ತೀರ್ಮಾನವಾಗಿರಬಹುದು, ಅತಿ ಸಮೀಪದ ಸಂಬಂಧದಲ್ಲಿ ಸ್ಪಷ್ಟತೆ ತರಬೇಕಾದ ಕ್ಷಣವಾಗಿರಬಹುದು, ಅಥವಾ ನಿಮ್ಮ ಆತ್ಮಗೌರವ ಮತ್ತು ಸ್ವಾಭಿಮಾನಕ್ಕೆ ಸಂಬಂಧಿಸಿದ ಮಹತ್ವದ ಆಯ್ಕೆಯಾಗಿರಬಹುದು. ಆರಂಭದಲ್ಲಿ ಈ ಬದಲಾವಣೆ ನಿಮಗೆ ಅಸಹಜತೆ, ಗೊಂದಲ ಅಥವಾ ನಿಯಂತ್ರಣ ತಪ್ಪಿದ ಅನುಭವಗಳನ್ನು ಕೊಡಬಹುದು, ಆದರೆ ಶೀಘ್ರದಲ್ಲೇ ನೀವು ಅರಿಯುತ್ತೀರಿ ಈ ಘಟನೆ ನಿಮ್ಮನ್ನು ಕುಗ್ಗಿಸಲು ಅಲ್ಲ, ಇಷ್ಟು ದಿನ ಒಳಗೆ ನಿದ್ರಿಸಿದ ಧೈರ್ಯವನ್ನು ಎಚ್ಚರಿಸಿ ನಿಮ್ಮ ನಿಜವಾದ ಶಕ್ತಿಯೊಂದಿಗೆ ಜೀವನವನ್ನು ಎದುರಿಸಲು ಸಿದ್ಧಗೊಳಿಸಲು ಬಂದಿದೆ. 2 ಮಾಘ ಹುಣ್ಣಿಮೆಯ ನಂತರ ಸಂಭವಿಸುವ ಎರಡನೇ ದೊಡ್ಡ ಘಟನೆ ತುಲಾರಾಶಿಯವರ ಜೀವನದಲ್ಲಿ ಭಾವನಾತ್ಮಕವಾಗಿ ಅತ್ಯಂತ ಆಳವಾದ ಪರಿಣಾಮ ಬೀರುವುದಾಗಿದೆ. ಈ ಸಮಯದಲ್ಲಿ ಚಂದ್ರ ಮತ್ತು ಗುರುಗಳ ಪ್ರಭಾವ ನಿಮ್ಮೊಳಗೆ ಸತ್ಯವನ್ನು ಕಾಣುವ ಸೂಕ್ಷ್ಮ ದೃಷ್ಟಿಯನ್ನು ಜಾಗೃತಗೊಳಿಸುತ್ತಿದೆ. ಇಷ್ಟು ದಿನ ನಿಮ್ಮಿಂದ ಮರೆಮಾಚಲ್ಪಟ್ಟಿದ್ದ ಅಥವಾ ನೀವು ಅರಿತಿದ್ದರೂ ಮನಸ್ಸಿನೊಳಗೆ ಒಪ್ಪಿಕೊಳ್ಳಲು ಹಿಂಜರಿತಿದ್ದ ಸತ್ಯಗಳು ಈಗ ನಿಧಾನವಾಗಿ ಮೇಲ್ಗೈ ಬರುತ್ತವೆ. ಈ ಸತ್ಯ ಯಾವುದೋ ಒಬ್ಬ ವ್ಯಕ್ತಿಯ ನಿಜವಾದ ಉದ್ದೇಶವಾಗಿರಬಹುದು, ನೀವು ನಂಬಿಕೊಂಡಿದ್ದ ಸಂಬಂಧದ ಒಳಗಿನ ಅಸಮತೋಲನವಾಗಿರಬಹುದು, ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ತಪ್ಪಿಸಿಕೊಂಡಿದ್ದ ವಾಸ್ತವವಾಗಿರಬಹುದು. ಸ್ನೇಹಿತರೆ, ಮೊದಲಿಗೆ ಈ ಅರಿವು ನಿಮ್ಮ ಮನಸ್ಸಿಗೆ ಭಾರವನ್ನುಂಟು ಮಾಡಬಹುದು, ಗೊಂದಲ ಅಥವಾ ನೋವಿನ ಭಾವನೆ ಮೂಡಿಸಬಹುದು. ಆದರೆ ಸಮಯ ಕಳೆದಂತೆ ನೀವು ತಿಳಿದುಕೊಳ್ಳುವಿರಿ ಸ್ನೇಹಿತರೆ, ಈ ಸತ್ಯ ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಇಷ್ಟು ದಿನ ಮೌನವಾಗಿ ಕುಗ್ಗಿಸಿಕೊಂಡಿದ್ದ ನಿಮ್ಮ ಆತ್ಮಗೌರವವನ್ನು ಎಚ್ಚರಿಸಿ
ಯಾವುದು ನಿಮ್ಮ ಜೀವನದಲ್ಲಿ ಉಳಿಯಬೇಕು ಮತ್ತು ಯಾವುದು ಬಿಡಬೇಕು ಎಂದು ಸ್ಪಷ್ಟತೆಯನ್ನು ನೀಡಲು ಬಂದಿದೆ. ಮೂರನೇ ದೊಡ್ಡ ಘಟನೆ ತುಲಾ ರಾಶಿಯವರ ಜೀವನದಲ್ಲಿ ಭಾಗ್ಯ ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತಿರುವುದರ ಜೊತೆಗೆ ಅತ್ಯಂತ ಸ್ಪಷ್ಟ ಸೂಚನೆಯಾಗಿ ಕಾಣಿಸಿಕೊಳ್ಳುತ್ತದೆ. ಇಷ್ಟು ದಿನ ನೀವು ಕೈಬಿಟ್ಟಿದ್ದ ಅಥವಾ ಮನಸ್ಸಿನಲ್ಲೇ ಇದ್ದು ಮುಗಿದ ಅಧ್ಯಾಯ ಎಂದುಕೊಂಡಿದ್ದ ಒಂದು ಅವಕಾಶ ಅಚಾನಕ್ ಮತ್ತೆ ನಿಮ್ಮ ಮುಂದೆ ಬರುತ್ತದೆ. ಇದು ಯಾವುದೋ ಒಬ್ಬ ವ್ಯಕ್ತಿಯ ಮೂಲಕ ಅನಿರೀಕ್ಷಿತವಾಗಿ ಬಂದ ಮಾಹಿತಿ ಮೂಲಕ ಅಥವಾ ಒಂದು ಮಹತ್ವದ ಪ್ರಸ್ತಾವನೆಯ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದು. ಸ್ನೇಹಿತರೆ, ಮೊದಲ ಕ್ಷಣದಲ್ಲಿ ಇದು ನಿಜವಾಗಿಯೂ ನಿಮಗಾಗಿಯೇ ಬಂದಿದೆ ಎಂಬ ಅನುಮಾನ ಉಂಟಾಗಬಹುದು, ಏಕೆಂದರೆ ಇದರ ವ್ಯಾಪ್ತಿ ಮತ್ತು ಮಹತ್ವ ನಿಮ್ಮ ನಿರೀಕ್ಷೆಗಿಂತ ಬಹಳ ದೊಡ್ಡದಾಗಿರುತ್ತದೆ. ಆದರೆ ಕಾಲಕ್ರಮೇಣ ನೀವು ಅರಿಯುವಿರಿ, ಈ ಅವಕಾಶ ಯಾವುದೇ ಅಚ್ಚರಿಯಲ್ಲ. ಇದು ನೀವು ಕಳೆದ ಸಮಯದಲ್ಲಿ ಹಾಕಿದ ಶ್ರಮ, ತೋರಿಸಿದ ಸಹನೆ ಮತ್ತು ಮಾಡಿದ ತ್ಯಾಗಗಳು ಅಂತ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಆ ತ್ಯಾಗಗಳ ಪ್ರತಿಫಲವಾಗಿ ಈ ಅವಕಾಶದ ಪರಿಣಾಮ ಕೇವಲ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗುವುದಿಲ್ಲ. ಇದು ನಿಮ್ಮ ಹಣಕಾಸಿನ ಸ್ಥಿತಿ, ನಿಮ್ಮ ಆತ್ಮವಿಶ್ವಾಸ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನವನ್ನು ಸ್ಪಷ್ಟವಾಗಿ ಬಲಪಡಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ನಾಲ್ಕನೇ ಘಟನೆ ಮಾಘ ಹುಣ್ಣಿಮೆಯ ನಂತರ ಫೆಬ್ರವರಿ ಸಂಪೂರ್ಣ ತಿಂಗಳು ತುಲಾ ರಾಶಿಯವರ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಬಲವಾಗಿರುವ ಸಾಧ್ಯತೆ ಕಾಣಿಸುತ್ತಿದೆ. ಶನಿ ಪೂರ್ಣ ತಿಂಗಳು 6ನೇ ಭಾವದಲ್ಲಿ ಇರುವುದರಿಂದ ಮೊದಲಿನ ಕೆಲವು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಆದರೆ ಅದೇ ಶನಿ ಅವುಗಳನ್ನು ಎದುರಿಸುವ ಶಕ್ತಿ ಮತ್ತು ಪರಿಹಾರವನ್ನು ನೀಡುತ್ತದೆ. ಆದರೆ ನೀವು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಪಾಲಿಸದೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದರೆ ಇದೇ ಶನಿ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಪಂಚಮ ಭಾವದಲ್ಲಿರುವ ರಾಹು ಆಹಾರದಲ್ಲಿ ಸಮತೋಲನವನ್ನು ತರುತ್ತಿದ್ದು, ಸರಿಯಾದ ಆಹಾರಕ್ಕಿಂತ ಅನಗತ್ಯ ಆಹಾರಗಳತ್ತ ಗಮನ ಹೆಚ್ಚಾಗುತ್ತದೆ. ಇದರ ಪರಿಣಾಮವಾಗಿ ಜೀರ್ಣಾಂಗ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಅಪಚನ ಮತ್ತು ಅಸಿಡಿಟಿ ಮುಂತಾದ ತೊಂದರೆಗಳು ಈ ತಿಂಗಳು ಕಾಣಬಹುದು. ಆದ್ದರಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಎಂದಿದ್ದು, ವಿಶೇಷವಾಗಿ ಹೊಟ್ಟೆ ಮತ್ತು ಆಮಾಶಯದ ಮೇಲೆ ಹೆಚ್ಚು ಗಮನ ಹರಿಸುವುದು ಅಗತ್ಯ. ತಾಜಾ ಹಣ್ಣುಗಳು, ಹಸಿರು ಎಲೆ, ತರಕಾರಿ, ಕಾಯಿ ಮತ್ತು ಸಾಕಷ್ಟು ದ್ರವ ಪದಾರ್ಥಗಳನ್ನು ಆಹಾರದಲ್ಲಿ ಸೇವಿಸುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. 5ನೇ ಘಟನೆ ಮಾಘ ಹುಣ್ಣಿಮೆಯ ನಂತರ ತುಲಾ ರಾಶಿಯವರ ಪ್ರೇಮ ಸಂಬಂಧಗಳ ದೃಷ್ಟಿಯಿಂದ ನೋಡಿದರೆ ಫೆಬ್ರವರಿ ತಿಂಗಳು ಪಂಚಮ ಭಾವದಲ್ಲಿ ರಾಹು ಇರುವುದರಿಂದ ನಿಮ್ಮೊಳಗೆ ಅಪಾರ ಶಕ್ತಿ ಮತ್ತು ಉತ್ಸಾಹ ಕಾಣಿಸುತ್ತದೆ. ನಿಮ್ಮ ಪ್ರಿಯ ವ್ಯಕ್ತಿಯನ್ನು ಸಂತೋಷವಾಗಿಡಲು ನೀವು ಹೆಚ್ಚು ಪ್ರಯತ್ನಿಸುತ್ತೀರಿ ಮತ್ತು ಅವರ ಜೊತೆ ಹೆಚ್ಚು ಸಮಯ ಕಳೆಯಲು ಮನಸ್ಸು ಮಾಡುತ್ತೀರಿ. 3ನೇ ತಾರೀಕಿನಿಂದ ಬುಧ ಮತ್ತು 6ನೇ ತಾರೀಕಿನಿಂದ ಶುಕ್ರ ಪಂಚಮ ಭಾವಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಪ್ರೇಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಹಾಗೂ ರೊಮ್ಯಾಂಟಿಕ್ ಕ್ಷಣಗಳನ್ನು ಅನುಭವಿಸುವ ಅವಕಾಶ ಸಿಗುತ್ತದೆ. ಆದರೆ ಫೆಬ್ರವರಿ 13ನೇ ತಾರೀಕಿನಿಂದ ಸೂರ್ಯ ಮತ್ತು 23ನೇ ತಾರೀಕಿನಿಂದ ಮಂಗಳವು ಅಲ್ಲಿಗೆ ಬರುವುದರಿಂದ ಅಹಂಕಾರ ಮತ್ತು ಸಣ್ಣ ಸಂಘರ್ಷಗಳು ಉಂಟಾಗುವ ಸಾಧ್ಯತೆ ಇದೆ. ಆದರೂ ನವಮ ಭಾವದಲ್ಲಿರುವ ವಕ್ರಿ ಬೃಹಸ್ಪತಿ ತನ್ನ ದೃಷ್ಟಿಯಿಂದ ನಿಮ್ಮ ಪ್ರೇಮವನ್ನು ರಕ್ಷಿಸುವುದರಿಂದ ಕಷ್ಟಕರ ಪರಿಸ್ಥಿತಿಗಳಲ್ಲಿಯೂ ನಂಬಿಕೆ ಉಳಿಯುತ್ತದೆ. ವಿವಾಹಿತರ ವಿಷಯದಲ್ಲಿ ತಿಂಗಳ ಆರಂಭದಲ್ಲಿ ಸಂಬಂಧಗಳು ಗಟ್ಟಿಯಾಗಿರುತ್ತವೆ ಮತ್ತು ನಂತರ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆ, ಪರಸ್ಪರ ಪ್ರೀತಿ ಹಾಗೂ ಹೊಂದಾಣಿಕೆ ಹೆಚ್ಚಾಗಿ ಒಟ್ಟಾಗಿ ಸಂತೋಷದ ಕ್ಷಣಗಳನ್ನು ಅನುಭವಿಸುವ ಅವಕಾಶ ನಿಮಗೆ ದೊರೆಯುತ್ತದೆ. 6ನೇ ಘಟನೆ ಮಾಘ ಹುಣ್ಣಿಮೆಯ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಮನಿಸಿದರೆ ಫೆಬ್ರವರಿ ತಿಂಗಳು ನಿಮಗೆ ಅನುಕೂಲಕರವಾಗಿರುವ ಸಾಧ್ಯತೆ ಹೆಚ್ಚು. ಪೂರ್ಣ ತಿಂಗಳು 6ನೇ ಭಾವದಲ್ಲಿ ಇರುವ ಶನಿ ದ್ವಾದಶ ಭಾವದ ಮೇಲೆ ದೃಷ್ಟಿ ಇರುವುದರಿಂದ ಅನಗತ್ಯ ಖರ್ಚುಗಳಲ್ಲಿ ಕಡಿತವಾಗುವ ಸೂಚನೆ ಇದೆ. ಆದರೆ ಅದೇ ಸಮಯದಲ್ಲಿ ವಿದೇಶ ಪ್ರಯಾಣದ ಅವಕಾಶ ಸಿಗುವ ಸಾಧ್ಯತೆ ಇರುವುದರಿಂದ ಪ್ರಯಾಣಕ್ಕೆ ಸಂಬಂಧಿಸಿದ ಖರ್ಚು ಆಗಬಹುದು. ಪ್ರಥಮ ಭಾವದ ಮೇಲೆ ಬೃಹಸ್ಪತಿಯ ದೃಷ್ಟಿ ಇರುವುದರಿಂದ ಹಣಕಾಸಿಗೆ ಸಂಬಂಧಿಸಿದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ. ಚತುರ್ಥ ಭಾವದಲ್ಲಿರುವ ಮಂಗಳ ಏಕದಶ ಭಾವದ ಮೇಲೆ ದೃಷ್ಟಿ ಇಡುವುದರಿಂದ ಆದಾಯದ ಹೆಚ್ಚುವ ಯೋಗಗಳು ನಿರ್ಮಾಣವಾಗುತ್ತವೆ. ತಿಂಗಳ 2ನೇ ಭಾಗದಲ್ಲಿ ಸೂರ್ಯ, ಮಂಗಳ, ಬುಧ, ಶುಕ್ರ ಮತ್ತು ರಾಹು ಪಂಚಮ ಭಾವದಿಂದ ಏಕದಶ ಭಾವವನ್ನು ನೋಡುವುದರಿಂದ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರುವ ಅವಕಾಶಗಳು ಸೃಷ್ಟಿಯಾಗುತ್ತವೆ. ಹಂಚಿಕೆ, ಮಾರುಕಟ್ಟೆ, ಬ್ಯಾಂಕ್ ಹೂಡಿಕೆಗಳು ಮತ್ತು ವ್ಯಾಪಾರದಿಂದ ಲಾಭದ ಸೂಚನೆ ಇದ್ದರೂ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಖರ್ಚುಗಳ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಅಗತ್ಯ. ಒಟ್ಟಾರೆ ಈ ತಿಂಗಳು ನಿಮ್ಮನ್ನು ಆರ್ಥಿಕವಾಗಿ ಇನ್ನಷ್ಟು ಬಲಪಡಿಸುವುದಾಗಿದೆ. ತುಲಾ ರಾಶಿಯವರೇ, ಮಾಘ ಹುಣ್ಣಿಮೆಯ ನಂತರ 7ನೇ ಘಟನೆ ನಿಮ್ಮ ಸಂಬಂಧಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಇಷ್ಟು ದಿನ ಕೇವಲ ಸಮತೋಲನಕ್ಕಾಗಿ ನೀವು ಹಿಡಿದುಕೊಂಡಿದ್ದ ಸಂಬಂಧಗಳು ಈಗ ಹೊಸ ಅಳತೆಯನ್ನು ಪಡೆಯುತ್ತವೆ ಅಥವಾ ಸ್ವಾಭಾವಿಕವಾಗಿ ದೂರವಾಗುತ್ತವೆ. ಯಾರೋ ಒಬ್ಬರ ವರ್ತನೆಯಲ್ಲಿ ಬರುವ ಬದಲಾವಣೆ ನಿಮ್ಮ ಕಣ್ಣು ತೆರೆಸುತ್ತದೆ. ಇದು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಿಗೆ ಒಳಗಿನಿಂದ ಬಲಿಷ್ಠಗೊಳಿಸುತ್ತದೆ. ಸಮತೋಲನ ಎಂದರೆ ಎಲ್ಲರನ್ನೂ ಜೊತೆಯಲ್ಲಿ ಇಡುವುದು ಅಲ್ಲ, ಸರಿಯಾದವರನ್ನೇ ಜೊತೆಯಲ್ಲಿ ಇಡುವುದು. 8ನೇ ಘಟನೆ ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು
ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಇಷ್ಟು ದಿನ ಗಮನಕ್ಕೆ ಬರದೆ ನಿಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆ ಈಗ ಗುರುತಿಸಲ್ಪಡುತ್ತದೆ. ಜನರು ನಿಮ್ಮ ಸಲಹೆ, ನಿಮ್ಮ ನಿರ್ಧಾರಗಳಿಗೆ ಹೆಚ್ಚಿನ ಮಹತ್ವ ನೀಡಲು ಆರಂಭಿಸುತ್ತಾರೆ. ಕುಟುಂಬ, ಕಾರ್ಯಕ್ಷೇತ್ರ ಮತ್ತು ಸಮಾಜದಲ್ಲಿ ನಿಮ್ಮ ಪ್ರಭಾವ ಗಟ್ಟಿಯಾಗುತ್ತದೆ. ಇದು ನಿಮ್ಮ ಜೀವನದ ಮುಂದಿನ ನಿರ್ಣಯಗಳಿಗೆ ಮಹತ್ವದ ಆಧಾರವಾಗುತ್ತದೆ. 9ನೇ ಘಟನೆ, ಜೀವನದ ಹೊಸ ದಿಕ್ಕು. 9ನೇ ಮತ್ತು ಅಂತಿಮ ದೊಡ್ಡ ಘಟನೆ ತುಲಾ ರಾಶಿಯವರ ಜೀವನದಲ್ಲಿ ಅತ್ಯಂತ ಆಳವಾದ ಹಾಗೂ ಗಂಭೀರ ಪರಿವರ್ತನೆಯನ್ನು ತರುವುದಾಗಿದೆ. ಈ ಬದಲಾವಣೆ ಹೊರಗಿನಿಂದ ನೋಡಿದಾಗ ದೊಡ್ಡ ಶಬ್ದ ಅಥವಾ ಗದ್ದಲ ಮಾಡುವುದಿಲ್ಲ, ಆದರೆ ಒಳಗಿನಿಂದ ನಿಮ್ಮ ಚಿಂತನೆಯ ದಿಕ್ಕು, ನಿಮ್ಮ ಸ್ವಗುರುತು ಮತ್ತು ಜೀವನವನ್ನು ನೋಡುವ ದೃಷ್ಟಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಇಷ್ಟು ದಿನ ಇನ್ನು ಸಮಯ ಸರಿಯಿಲ್ಲ, ಸ್ವಲ್ಪ ಕಾಯೋಣ ಎಂದು ನೀವು ಮುಂದೂಡುತ್ತಿದ್ದ ಪ್ರಮುಖ ನಿರ್ಧಾರಗಳು ಈಗ ಮನಸ್ಸಿನಲ್ಲಿ ಅಚ್ಚುಕಟ್ಟಾಗಿ ಸ್ಪಷ್ಟವಾಗುತ್ತವೆ. ಗೊಂದಲದ ಜಾಗದಲ್ಲಿ ದೃಢತೆ, ಸಂಶಯದ ಜಾಗದಲ್ಲಿ ಆತ್ಮವಿಶ್ವಾಸ ನೆಲೆಸಲು ಆರಂಭಿಸುತ್ತದೆ. ಈ ಹಂತದಲ್ಲಿ ಹೊಸ ಯೋಜನೆಗಳು ಮತ್ತು ಹೊಸ ಜವಾಬ್ದಾರಿಗಳು ಸ್ವಾಭಾವಿಕವಾಗಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಿ ನಿಮ್ಮನ್ನು ಸಂಪೂರ್ಣವಾಗಿ ಹೊಸ ದಿಕ್ಕಿನತ್ತ ಕರೆದೊಯ್ಯುತ್ತವೆ. ಇದು ನಿಮಗೆ ಸ್ಪಷ್ಟ ಸಂದೇಶ ನೀಡುತ್ತದೆ. ಇನ್ನು ಮುಂದೆ ಪರಿಸ್ಥಿತಿಗಳು ಕೇವಲ ಪ್ರತಿಕ್ರಿಯಿಸುವ ಜೀವನವಲ್ಲ, ಬದಲಾಗಿ ಧೈರ್ಯ, ಜಾಗೃತಿ ಮತ್ತು ಸ್ಪಷ್ಟನೆಯೊಂದಿಗೆ ನಿರ್ಧಾರ ತೆಗೆದುಕೊಂಡು ಜೀವನವನ್ನು ಸ್ವತಃ ರೂಪಿಸುವ ಸಮಯ ಈಗ ಬಂದಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.